ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದು IPL ಶುರುವಾಗಿದೆ ಫ್ರೆಂಡ್ಸ್. ಈ IPLನಲ್ಲಿ ಮೊದಲನೇ ಮ್ಯಾಚ್ ಮಾಡಿದ್ದು RCB ವರ್ಸಸ್ KKR. ಇದ್ರ ಬಗ್ಗೆನೇ ನಾವು ಡೀಟೇಲ್ಸ್ ಆಗಿ ಮಾತಾಡೋಣ. ಬನ್ನಿ ಫ್ರೆಂಡ್ಸ್, ಮಾತಾಡೋಣ. ಇದರಲ್ಲಿ RCB ಟಾಸ್ ಗೆದ್ದು ಆಯ್ಕೆ ಮಾಡಿಕೊಂಡಿದ್ದು ಬೌಲಿಂಗ್ನ. ಆದರೆ KKR ಬ್ಯಾಟಿಂಗ್ ಕೇಳಿದ್ದು ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದ್ದಾರೆ. ಅದರಲ್ಲಿ ಟೋಟಲ್ ಅವ್ರು ಟಾರ್ಗೆಟ್ ಕೊಟ್ಟಿದ್ದು 175 ಕೊಟ್ಟಿದ್ದರು. ಅದರಲ್ಲಿ ಮುಖ್ಯ ಪರ್ಫಾರ್ಮೆನ್ಸ್ ಮಾಡಿದಂಥ ನಮ್ಮ ಸುನಿಲ್ ನಾರಾಯಣ್ ಮತ್ತು ಅಜಿಂಕ್ಯ ರಹಾನೆ, ರಘುವಂಶಿ ಈ ಥರದ ಪ್ಲೇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇದಕ್ಕೂ ಮುನ್ನವಾಗಿ ನಮ್ಮ KKRನಿಂದ ಮತ್ತು RCBನಿಂದ ಹೊಸ ಕ್ಯಾಪ್ಟನ್ಸಿ ವಹಿಸ್ತಿರುವಂಥ ನಮ್ಮ ಈ ಮ್ಯಾಚ್ನಲ್ಲಿ ಸೀನಿಯರ್ ಪ್ಲೇಯರ್ ಆದಂಥ ನಮ್ಮ ಅಜಿಂಕ್ಯ ರಹಾನೆ ಮತ್ತು ಒಂದು ಸೈಡ್ ನಮ್ಮ ಯಂಗ್ಸ್ಟಾರ್ ಆಗಿರುವಂಥ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ಸಿ ವಹಿಸಿದರು. ಇದರಲ್ಲಿ ಸೀನಿಯರ್ ಪ್ಲೇಯರ್ಗೆ ಭಾಳಷ್ಟು ಅಜಿಂಕ್ಯ ರಹಾನೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಸೀನಿಯರ್ ಅಜಿಂಕ್ಯ ರಹಾನೆ ಮತ್ತು ಈ ಕಡೆ ಯಂಗ್ಸ್ಟಾರ್ ಆಗಿರುವಂಥ ನಮ್ಮ ರಜತ್ ಪಟಿದಾರ್. ಈ ನಾಯಕತ್ವದಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ನಾವು ನೋಡೋಣ. ಬನ್ನಿ ನೋಡೋದೇ ಫ್ರೆಂಡ್ಸ್. ಈ ನಾಯಕತ್ವದಲ್ಲಿ ಅಜಿಂಕ್ಯ ರಹಾನೆ ಎಕ್ಸ್ಪೀರಿಯನ್ಸ್ ಆಗಿದ್ದರು ಮತ್ತು ರಜತ್ ಪಟಿದಾರ್ ಹೆಂಗಾಗಿದ್ರು, ಇದರಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇರ್ತವೆ ಫ್ರೆಂಡ್ಸ್ ಕ್ಯಾಪ್ಟನ್ಸಿನಲ್ಲಿ. ಆ ಕಾರಣದಿಂದ ಆದರೆ ಅಜಿಂಕ್ಯ ರಹಾನೆ ಅವರು KKR ಬ್ಯಾಟಿಂಗ್ನಲ್ಲಿ ಬಂದರೆ ಅಜಿಂಕ್ಯ ರಹಾನೆ ಅವರು ಎಂಥ ಪರ್ಫಾರ್ಮೆನ್ಸ್ ಮಾಡಿದಾರಪ್ಪ ಅಂದರೆ ಹೇಳಬಾರ್ದು. ಯಾಕಂದರೆ ಅವರು 31 ಬಾಲಲ್ಲಿ 56 ರನ್ಸ್ ಬಾರಿಸಿದ್ದಾರೆ. ಅವ್ರು ಥರ್ಡ್ ಬ್ಯಾಟ್ಸ್ಮನ್ ಆಗಿ ಬಂದು ಈ ಥರ ಬ್ಯಾಟಿಂಗ್ ಆಡಿದ್ರೆ ಮತ್ತು ಅವರು ಮತ್ತು ಇವ್ರಿಗೆ ಸಹಾಯ ಮಾಡಿದ ಪಾರ್ಟ್ನರ್ಶಿಪ್ ಹೊಂದಿದವರಪ್ಪ ಅಂದರೆ ಸುನಿಲ್ ನಾರಾಯಣ್ ಅವರು. ಈ ಸುನಿಲ್ ನಾರಾಯಣ್ ಅವರುಗಳು 44 ರನ್ಸ್ ಬಾರಿಸಿದ್ದಾರೆ. ಈ ಥರ ಅವ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದ ಕೂಡಲೇ ಅವ್ರ ಟಾರ್ಗೆಟ್ ಎಷ್ಟು ಬಂದಪ್ಪ ಅಂದರೆ 175 ತನಕ ಟಾರ್ಗೆಟ್ ಅದ್ರ ಜೊತೆಗೂಡಿ ರಘುವಂಶಿ ಅವರು ಕೂಡ ಹೊಂದಾಣಿಕೆ ಆದವರು ಆ ರನ್ ಮಾಡುವುದಕ್ಕೆ ಫ್ರೆಂಡ್ಸ್. ಅವರು ಕೂಡ ಒಂದು 30 ರನ್ ಮೇಲೆ ಹೊಡೆದಿದ್ದಾರೆ ಫ್ರೆಂಡ್ಸ್. ರಘುವಂಶಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದೆ KKR. ಆದರೆ KKR ಕಡೆ ಬಾಲಿಂಗ್ ಇದೇನೋ ವರುಣ್ ಚಕ್ರವರ್ತಿ ಇದ್ದಾರೆ. ಆದರೆ ಈ KKR ಕಡೆಯಿಂದ ಒಳ್ಳೆಯ ಬಾಲಿಂಗ್ ಪರ್ಫಾರ್ಮೆನ್ಸ್ ಬೀಳಲಿಲ್ಲ. ಯಾಕಂದರೆ ನಮ್ಮ RCB ಬ್ಯಾಟರ್ಸ್ ಹೇಗಿದ್ದಾರೆ ಫ್ರೆಂಡ್ಸ್, ವಿರಾಟ್ ಕೊಹ್ಲಿ, ಸಾಲ್ಟ್ ಅವರು ಈ ಥರ ಪಾರ್ಟ್ನರ್ಶಿಪ್ ತಂದರೆ ಕೇಳೇಬಾರ್ದು. ಒಳ್ಳೆಯ ಪಾರ್ಟ್ನರ್ಶಿಪ್ ತಂದು ನಮ್ಮ RCB ಮೊದಲನೇ ಮ್ಯಾಚ್ನಲ್ಲಿ ನಮಗೆ ಗೆದ್ದುಕೊಟ್ರು. ಯಾಕಂದರೆ 18ನೇ ಸೀಸನ್ ನಮಗೆ ಭಾಳ ಮುಖ್ಯವಾಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಜೆರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಈ ಥರ ಸೀಸನ್ನಲ್ಲಿ ಆಡ್ತಾ ಇದ್ದಾರೆ. 18ನೇ ಸೀಸನ್ನಲ್ಲಿ ಅದು ಈ ಸಲ ಕಪ್ ಗೆದ್ದುಕೊಟ್ರೆ 18ನೇ ಒಂದು ಇತಿಹಾಸದಂತೆ ಸೃಷ್ಟಿಸಿ ನಮಗೆ ಕಪ್ಪು ಗೆದ್ದು ಕೊಟ್ಟ ಹಾಗೆ ಆಗುತ್ತದೆ ಅಂತ ಹೇಳಬಹುದು. ಯಾಕಂದರೆ ನಮಗೆ ಕಪ್ಪು ರಜತ್ ಪಟಿದಾರ್ ನಾಯಕತ್ವದಲ್ಲಿ ಕಪ್ಪು ಗೆದ್ದರೆ ಕೂಡ ಭಾಳಷ್ಟು ಸಂತೋಷನ ಅಂತ ಹೇಳಬಹುದು ಫ್ರೆಂಡ್ಸ್. ಮತ್ತು ನಮ್ಮ RCB ಬ್ಯಾಟಿಂಗ್ ಬಂದರೆ ನಮ್ಮ ಓಪನರ್ಸು ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದ್ದಾರೆ. ಸಾಲ್ಟು 50 ರನ್ಸ್ ಬಾರಿಸಿ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅರ್ಧ ಶತಕವನ್ನು ಬಾರಿಸಿ ನಾಟ್ಔಟ್ ಚೇಸ್ ಮಾಡಿ ಮ್ಯಾಚನ್ನು ಗೆಲ್ಲಿಸಿ ನಾಟ್ಔಟ್ ನಿಂತಿದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಎಂದು ಹೆಸರುವಾಸಿಯಾಗಂತ ನಮ್ಮ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಮೊದಲನೇ ಮ್ಯಾಚ್ನಲ್ಲಿ ಹಾಫ್ ಸೆಂಚುರಿ ಬಂದಿದ್ದಾರೆ. ಇನ್ನೇನು ರನ್ಗಳ ಮಷನ್ ಅಂತ ಹೇಳ್ತಾರೆ. ಇಲ್ಲಿ ಆರೆಂಜ್ ಕ್ಯಾಪಿಗೆ ಏನು ಮುಂದೆ ಕಾಲಿಟ್ಟಿದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್. ಫಿಲಿಪ್ ಸಾಲ್ಟು ಮತ್ತು ನಮ್ಮ ಅಜಿಂಕ್ಯ ರಹಾನೆ ಮತ್ತು ವಿರಾಟ್ ಕೊಹ್ಲಿ ಇವರೆಲ್ಲರೂ ಆರೆಂಜ್ ಕ್ಯಾಪಿಗೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ನಮ್ಮ ವಿರಾಟ್ ಕೊಹ್ಲಿ ಕೂಡ ಕಾಲಿಟ್ಟಿದ್ದಾರೆ. ಒಳ್ಳೆಯ ಪರ್ಫಾರ್ಮೆನ್ಸೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮ್ಯಾಚು 7 ವಿಕೆಟ್ಲಿಂದ ನಾವು RCB ಮ್ಯಾಚ್ ಗೆದ್ದಿದ್ದೇವೆ ಅಂತ ಹೇಳ್ಬೋದು. ಹಾಗೆ ರಜತ್ ಪಟಿದಾರ್ ಕೂಡ 30 ರನ್ ಪ್ಲಸ್ ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಮುನ್ನವಾಗಿ ನಾವು ಫಸ್ಟ್ ಮ್ಯಾಚ್ ಗೆದ್ದಿದ್ದೇವೆ. ಸಂತೋಷ ಏನಪ್ಪ ಅಂದರೆ ಟೇಬಲ್ನಲ್ಲಿ 2 ಪಾಯಿಂಟ್ಸ್ ಪಡ್ಕೊಂಡಿದ್ದೇವೆ. ಯಾಕಂದರೆ ಇದ್ರ ಮುನ್ನ ಮ್ಯಾಚ್ ಆಗೋ ಮುನ್ನ ಇದು ರೂಮರ್ಸ್ ಹೇಗಿದಾವಪ್ಪ ಅಂದರೆ IPLನಲ್ಲಿ ಮೊದಲನೇ ಮ್ಯಾಚ್ನಲ್ಲಿ ಮಳೆ ಬೀಳುತ್ತೆ ಅಂತ ಹೇಳಿ ಕೋಲ್ಕತ್ತಾದಲ್ಲಿ ಯಾಕಂದರೆ ಬೀಳ್ತಂಥ ಪರ್ಸೆಂಟೇಜ್ ತೋರಿಸಿದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಮಳೆ ಬೀಳಲಿಲ್ಲ. ಎಲ್ಲ ಅಚ್ಚುಕಟ್ಟಾಗಿ ನಡೆದು ಹೋಗಿತ್ತು. ಯಾಕಂದರೆ ಸೆರೆಮನಿ ಗ್ರ್ಯಾಂಡ್ ಓಪನಿಂಗ್ ನಡೀತು ಅಂತ ಹೇಳ್ಬೋದು ಫ್ರೆಂಡ್ಸ್. ಒಳ್ಳೆಯ ಡ್ಯಾನ್ಸರ್ಸು ಸಿಂಗರ್ಸ್ ಬಂದಿದ್ದರು. ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿ ನಮ್ಮ ಸೆರೆಮನಿಯನ್ನು ಓಪನ್ ಮಾಡಿ ನಮ್ಮ ಟಾಟಾ IPLನನ್ನು ಶುರು ಮಾಡಿದೆವು. ಇನ್ನು ಕೊನೆ ತನಕ ಇದೆ ಫ್ರೆಂಡ್ಸ್. ಭಾಳಷ್ಟು ಟಾಪಿಕ್ಸನ್ನು ನಾವು ಮಾತಾಡೋದಿದೆ ಇನ್ನು ಮುಂದೆ ಬರುವಂಥ. ಮತ್ತು ಈಗ ಮತ್ತು ಸೆಕೆಂಡ್ ಮ್ಯಾಚು SRH ವರ್ಸಸ್ ರಾಜಸ್ಥಾನ್ ಇದೆ. ಮತ್ತು ಥರ್ಡ್ ಮ್ಯಾಚು ಮುಂಬೈ ವರ್ಸಸ್ ಚೆನ್ನೈ ಇದೆ. ಈ ಥರದ ಟೀಮ್ಗಳೆಲ್ಲ ನಡೀತಾ ಇದೆ. ಇದರೆಲ್ಲ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ, ಟಾಪ್ ಕಂಟೆಂಟ್ ಆಗಿ ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೆ ಧನ್ಯವಾದ.